ದೇಶದಲ್ಲಿ ಮುಂಗಾರು ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಕೇರಳ, ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಹಲವು ಕಡೆ ವರುಣನ ಆರ್ಭಟ ಭಾರಿ ಜೋರಾಗಿದೆ. ಅದರ ನಡುವೆ ಕೇಂದ್ರ ಸರ್ಕಾರ ಹೊಸ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯನ್ನ ಅನಾವರಣಗೊಳಿಸಿದೆ. ಅದಕ್ಕೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಅಂತ ಹೆಸರಿಟ್ಟಿದೆ. ಜಗತ್ತಿನ ಅತ್ಯಂತ ಹೈ ರೆಸಲ್ಯೂಷನ್ ವ್ಯವಸ್ಥೆ ಇದು. ಇನ್ಮುಂದೆ ವೆದರ್ ಪ್ರೆಡಿಕ್ಷನ್ನ ಅಕ್ಯುರೆಸಿ ಡಬಲ್ ಆಗುತ್ತೆ. ಇದರಿಂದ ಹವಾಮಾನ ಕಚೇರಿಗೆ ಹೆಚ್ಚಿನ ನಿಖರ ಮಾಹಿತಿ ಸಿಗುತ್ತೆ. ಸ್ಥಳೀಯವಾಗಿಯೂ ಕೂಡ ಹವಾಮಾನ ಮುನ್ಸೂಚನೆ ದೊರೆಯಲಿದೆ. ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಕೊಡ್ತಾ ಇರುವಂಥದ್ದು ಭಾರತದ ಮಟ್ಟಿಗೆ ಗೇಮ್ ಚೇಂಜರ್ ಆಗುತ್ತೆ. ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತೆ, ಇದರ ಅನುಕೂಲತೆಗೇನು, ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ವಿವರಿಸ್ತಾ ಹೋಗ್ತೀನಿ. ಸಾಕಷ್ಟು ಹವಾಮಾನ ವೈಪರೀತ್ಯಗಳಿಂದ ಆ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಭಾರತ ಇದೀಗ ಸಮರ್ಪಕ ರೀತಿಯಲ್ಲಿ ಹವಾಮಾನ ಮುನ್ಸೂಚನಾ ವ್ಯವಸ್ಥೆಯೊಂದನ್ನು ಅಭಿವೃದ್ಧಿಪಡಿಸಿಕೊಂಡಿದೆ. ಪಾರ್ಥ ಸಾರಥಿ ಮುಖ್ಯೋಪಾಧ್ಯಾಯ ಸೇರಿದಂತೆ ಸಂಶೋಧಕರ ತಂಡವೊಂದು ಭಾರತ್ ಫೋರ್ಕಾಸ್ಟಿಂಗ್ ಸಿಸ್ಟಮ್ ಅಂದರೆ BFS ಅನ್ನು ನಿರ್ಮಿಸಿದೆ. ವಿಶ್ವದಲ್ಲೇ ಅತ್ಯಂತ ಕರಾರುವಕ್ಕಾಗಿ ಹವಾಮಾನ ಮುನ್ಸೂಚನೆ ಮಾದರಿ ಅಂದರೆ ಪ್ರಿಸೈಸ್ ವೆದರ್ ಫೋರ್ಕಾಸ್ಟಿಂಗ್ ಮಾಡೆಲ್ ಅಂತ ಕರೆಯಬಹುದಾದ ಈ BFS ಮಾಡೆಲ್ ಅನ್ನು ಸರ್ಕಾರ ಅನಾವರಣಗೊಳಿಸಿದೆ. ಇದು ಹೆಚ್ಚು ನಿಖರವಾಗಿದೆ, ಸ್ಥಳೀಯ ಹವಾಮಾನ ಮುನ್ಸೂಚನೆಗಳನ್ನು ಕೊಡುತ್ತೆ. ಇದನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ಅಭಿವೃದ್ಧಿಪಡಿಸಲಾಗಿದೆ. ಇಂತಹ ಹೈಟೆಕ್ ತಂತ್ರಜ್ಞಾನ ಇನ್ಯಾವುದೇ ದೇಶದಲ್ಲೂ ಇಲ್ಲ. ಪುಣೆಯ ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಅಂತಂದರೆ IITM ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ. 6 ಕಿಲೋಮೀಟರ್ ವ್ಯಾಪ್ತಿಯ ಹೈ ರೆಸಲ್ಯೂಷನ್ನೊಂದಿಗೆ ವೆದರ್ ಪ್ರೆಡಿಕ್ಷನ್ ಅನ್ನು ಕೊಡುತ್ತೆ. ವಿಶ್ವದಲ್ಲಿ ಅತಿ ಹೆಚ್ಚು ಉತ್ತಮವಾದಂಥ ಪ್ರೆಡಿಕ್ಷನ್ ಕೊಡೋದು ಇದಾಗಿದೆ ಅಂತ ಹೇಳಲಾಗ್ತಾ ಇದ್ದು, ಹವಾಮಾನ ತಜ್ಞರು ಸಣ್ಣ ಪ್ರಮಾಣದ ಹವಾಮಾನ ವೈಶಿಷ್ಟ್ಯಗಳನ್ನು ಹೆಚ್ಚು ನಿಖರವಾಗಿ ಊಹಿಸೋದಕ್ಕೆ ಇದನ್ನು ಮಾಡಿಕೊಡುತ್ತೆ. ಭಾರತದಲ್ಲಿ ಇಲ್ಲಿವರೆಗೂ ಗ್ಲೋಬಲ್ ಫಾರ್ಕಾಸ್ಟ್ ಸಿಸ್ಟಮ್ ಮೂಲಕ ಹವಾಮಾನ ಮುನ್ಸೂಚನೆಯನ್ನು ಕೊಡಲಾಗ್ತಾ ಇತ್ತು. ಅದು 12 ಕಿಲೋಮೀಟರ್ ವ್ಯಾಪ್ತಿಯ ಹವಾಮಾನ ಮುನ್ಸೂಚನೆಯನ್ನು ಮಾತ್ರ ಕೊಡ್ತಾ ಇತ್ತು. ಹಾಗಿದ್ರೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತೆ? ದೇಶದಲ್ಲಿ 40 ಡಾಪ್ಲರ್ ಹವಾಮಾನ ರಡಾರ್ಗಳನ್ನು ಅಳವಡಿಸಲಾಗಿದೆ. ಅವುಗಳ ನೆಟ್ವರ್ಕ್ನಿಂದ ಬರುವಂತಹ ಡೇಟಾವನ್ನು BFS ಮಾಡೆಲ್ನಲ್ಲಿ ರನ್ ಮಾಡಲಾಗುತ್ತೆ. ಅದು ಹವಾಮಾನ ಕೇಂದ್ರಕ್ಕೆ ಹೆಚ್ಚು ಲೋಕಲ್ ಮುನ್ಸೂಚನೆಯನ್ನು ಅಂದರೆ ಲೋಕಲಿ ಬೇಕಾಗುವಂತಹ ಮುನ್ಸೂಚನೆಯನ್ನು ಕೊಡುತ್ತೆ. ಪ್ರಸ್ತುತ ಹವಾಮಾನದ ವರದಿಯನ್ನು ಕೊಡೋದಕ್ಕೆ ಅನುವು ಮಾಡಿಕೊಡುತ್ತೆ. ಸದ್ಯ ದೇಶದಲ್ಲಿ 40 ಡಾಪ್ಲರ್ ಹವಾಮಾನ ರಡಾರ್ಗಳಿವೆ. ಅದರ ಸಂಖ್ಯೆ ಕ್ರಮೇಣ 100ಕ್ಕೆ ಹೆಚ್ಚು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇದರಿಂದ ಹವಾಮಾನ ಕೇಂದ್ರಗಳು ದೇಶಾದ್ಯಂತ ನೌಕಾಸ್ಟ್ಗಳನ್ನು ಅಂತಂದರೆ ಮುಂದಿನ 2 ಗಂಟೆಗಳ ಕಾಲದ ಹವಾಮಾನ ಮುನ್ಸೂಚನೆಯನ್ನು ನೀಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಬಿಗ್ ಗೇಮ್ ಚೇಂಜರ್ ಭಾರತದ ಹವಾಮಾನ ವ್ಯವಸ್ಥೆಯ ಮಟ್ಟಿಗೆ ಹೇಳೋದಾದರೆ. ಹಾಗಾದರೆ ಭಾರತ ಮುನ್ಸೂಚನಾ ವ್ಯವಸ್ಥೆ ಹೇಗಿದೆ? BFSನ ಹೆಚ್ಚಿನ ರೆಸಲ್ಯೂಷನ್ ಇರುವಂಥದ್ದು 6 ಕಿಲೋಮೀಟರ್ ಪ್ರಾದೇಶಿಕ ರೆಸಲ್ಯೂಷನ್ನೊಂದಿಗೆ ಹವಾಮಾನ ಮುನ್ಸೂಚನೆ ಕೊಡುತ್ತೆ. ತೀವ್ರ ಮಳೆ ಇರಲಿ, ಚಂಡಮಾರುತದಿರಲಿ, ಸಣ್ಣ ಪ್ರಮಾಣದ ಹವಾಮಾನ ವಿದ್ಯಮಾನಗಳಿರಲಿ, ಅದೆಲ್ಲವನ್ನ ಸ್ಥಳೀಯವಾಗಿ ಮತ್ತು ನಿಖರವಾಗಿ ಮುನ್ಸೂಚನೆಗಳನ್ನು ಸಕ್ರಿಯಗೊಳಿಸುತ್ತೆ. ಅದರ ಜೊತೆ ಇದು ಅರ್ಕಾ ಎನ್ನುವ ಸೂಪರ್ ಕಂಪ್ಯೂಟರ್ನಿಂದ ರನ್ ಆಗ್ತಾ ಇದೆ. ವೇಗ ಮತ್ತು ಪರಿಣಾಮಕಾರಿಯಾದಂಥ ಮುನ್ಸೂಚನೆ ಕೊಡುತ್ತೆ. ನೌಕಾ ಸಾಮರ್ಥ್ಯ ಇದೆ. ಮುಂದಿನ 2 ಗಂಟೆಗಳ ಹವಾಮಾನ ಮುನ್ಸೂಚನೆ ಗೊತ್ತಾಗುತ್ತೆ. ತಕ್ಷಣದ ಹವಾಮಾನ ಎಚ್ಚರಿಕೆ, ವಿಪತ್ತು ನಿರ್ವಹಣೆ, ಇದೆಲ್ಲದಕ್ಕೂ ಕೂಡ ಇದು ಬಹಳ ದೊಡ್ಡ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ವ್ಯಾಪಕ ಭೌಗೋಳಿಕ ವ್ಯಾಪ್ತಿಯನ್ನು ಇದು ಹೊಂದಿದೆ. ಅಂದರೆ ಭಾರತದ ಮುಖ್ಯ ಭೂಭಾಗವನ್ನು ಸಮಗ್ರವಾಗಿ ಒಳಗೊಂಡಂತೆ ಅಂದರೆ 30 ದಕ್ಷಿಣ 30 ಉತ್ತರ ಈ ಅಕ್ಷಾಂಶಗಳ ಪ್ರಕಾರ ಅದರ ನಡುವಿನ ಪ್ರದೇಶಕ್ಕೆ BFS ಹವಾಮಾನ ಮುನ್ಸೂಚನೆಯನ್ನು ಕೊಡುತ್ತೆ. ಇಸ್ರೋದ ಇನ್ಸ್ಯಾಟ್ ಮತ್ತು IRS ಸರಣಿಯ ಉಪಗ್ರಹದ ಡೇಟಾ ಸಂಯೋಜಿಸುತ್ತೆ. ವರದಿಯ ನಿಖರತೆಯನ್ನು ಹೆಚ್ಚಿಸೋದಕ್ಕೆ ಬ್ರಿಟನ್ನ ಮೆಟ್ ಆಫೀಸ್ನಂತಹ ಸಂಸ್ಥೆಗಳೊಂದಿಗೂ ಕೂಡ ಇದು ಸಂಯೋಜನೆಯನ್ನು ಹೊಂದಿದೆ, ಕೋಆರ್ಡಿನೇಷನ್ ಹೊಂದಿರುತ್ತೆ. AI ತಂತ್ರಜ್ಞಾನವನ್ನು ಕೂಡ ಬಳಸಲಾಗಿದೆ, ಸುಧಾರಿತ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ಗೆ ಪುಣೆಯ IITM ಕ್ಯಾಂಪಸ್ನಲ್ಲಿ ಅರ್ಕಾ ಎಂಬ ಸೂಪರ್ ಕಂಪ್ಯೂಟರ್ ಸ್ಥಾಪಿಸಲಾಗಿದೆ. 11.77 ಪೆಟಾ ಫ್ಲಾಪ್ಗಳ ಸಾಮರ್ಥ್ಯ ಮತ್ತು 33 ಪೆಟಾ ಬೈಟ್ಗಳ ಸಂಗ್ರಹ ಸಾಮರ್ಥ್ಯನ ಇದು ಹೊಂದಿದೆ. ಇದರ ಮೂಲಕ ಹವಾಮಾನ ಮುನ್ಸೂಚನೆಯನ್ನು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೆ ನಾವು ಪ್ರತ್ಯೂಷ್ ಎನ್ನುವಂತಹ ಸೂಪರ್ ಕಂಪ್ಯೂಟರ್ ಹವಾಮಾನ ಫಾರ್ಕಾಸ್ಟನ್ನು ಮಾಡೆಲನ್ನು ರನ್ ಮಾಡ್ತಾ ಇದ್ವಿ. ಅದು ರನ್ ಮಾಡೋದಕ್ಕೆ 10 ಗಂಟೆ ತೆಗೆದುಕೊಳ್ತಿತ್ತು. ಈಗ ಅರ್ಕಾ 4 ಗಂಟೆಯಲ್ಲೇ ಫೋರ್ಕಾಸ್ಟ್ ಮಾದರಿಯನ್ನು ರನ್ ಮಾಡಿ ವರದಿ ಕೊಡುತ್ತೆ. ಹಾಗಾಗಿ ನಿಖರವಾದಂತಹ ಹವಾಮಾನ ವರದಿ ವೇಗವಾಗಿ ಸಿಗುತ್ತೆ. ಯುರೋಪ್, ಬ್ರಿಟನ್, ಅಮೆರಿಕಾದ ಬಳಿ ಸದ್ಯ 9 ಕಿಲೋಮೀಟರ್ನಿಂದ 14 ಕಿಲೋಮೀಟರ್ ವಿಸ್ತೀರ್ಣದ ಹವಾಮಾನ ಮುನ್ಸೂಚನೆ ಕೊಡುವಂತಹ ಫೋರ್ಕಾಸ್ಟ್ ಸಿಸ್ಟಮ್ಗಳಿವೆ. ಆದರೆ ಈಗ ಇರುವಂಥದ್ದು ಭಾರತದ ಬಳಿ ಇರೋದು 6 ಕಿಲೋಮೀಟರ್ ವಿಸ್ತೀರ್ಣದ ಫೋರ್ಕಾಸ್ಟ್ ಸಿಸ್ಟಮ್ ಇರೋದಲ್ಲದೆ AI ಬೆಂಬಲಿತ ತಂತ್ರಜ್ಞಾನ. ಹಾಗಾಗಿ ಇದು ಬಹಳ ದೊಡ್ಡ ಗೇಮ್ ಚೇಂಜರ್, ಭಾರಿ ಅನುಕೂಲ ಆಗುತ್ತೆ. ಹಾಗಿದ್ರೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ದೇಶಕ್ಕೆ ಯಾಕೆ ಅಗತ್ಯ ಇತ್ತು ಅದನ್ನು ನೋಡ್ತಾ ಹೋಗೋದಾದರೆ, ಇದರಿಂದ ನೈಸರ್ಗಿಕ ವಿಕೋಪಗಳಿಂದ ಆಗುವಂತಹ ಅಪಾಯ ಕಡಿಮೆಯಾಗುತ್ತೆ.
ಹೆಚ್ಚಿನ ರೆಸಲ್ಯೂಷನ್, ಸ್ಥಳೀಯ ಮುನ್ಸೂಚನೆ, ಅಲರ್ಟ್ ಸಿಸ್ಟಮ್ ಇದೆಲ್ಲವನ್ನು ಕೂಡ ಭಾರಿ ಸುಧಾರಿಸುತ್ತೆ. ಇದು ಅಪಾಯಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಖರವಾದ ಹವಾಮಾನ ಸಿಗೋದ್ರಿಂದಾಗಿ ಕೃಷಿಗೆ, ನೀರು ನಿರ್ವಹಣೆಗೆ ಅನುಕೂಲ ಆಗುತ್ತೆ. ರೈತರು ಮತ್ತು ಜಲಸಂಪನ್ಮೂಲ ಅಧಿಕಾರಿಗಳಿಗೆ ಯೋಜನೆ ಮತ್ತು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕೂಡ ಇದು ಬಹಳ ಸಹಾಯ ಮಾಡುತ್ತೆ. ಇನ್ನು ವರ್ಧಿತ ನೌಕಾಸ್ಟಿಂಗ್, ಸ್ಥಳೀಯ ಮುನ್ಸೂಚನೆ, ಪಂಚಾಯಿತಿ ಮಟ್ಟದಲ್ಲೂ ಕೂಡ ಸಕಾಲಿಕ ಮತ್ತು ನಿಖರವಾದ ಹವಾಮಾನ ಮಾಹಿತಿಯನ್ನು ಒದಗಿಸುತ್ತೆ. ಇದು ಜನರನ್ನ ವಿಪತ್ತಿನಿಂದ, ಪ್ರವಾಹದಿಂದ, ಮೇಘಸ್ಫೋಟದಿಂದ ರಕ್ಷಿಸುತ್ತೆ. ಅದಲ್ಲದೆ ಹೆಚ್ಚಿನ ರೆಸಲ್ಯೂಷನ್ ಹಾಗೂ ಹವಾಮಾನ ಡೇಟಾಗೆ ಮುಕ್ತ ಪ್ರವೇಶವನ್ನು ಒದಗಿಸುವ ಮೂಲಕ BFS ಜಾಗತಿಕ ಸಹಯೋಗ ಹವಾಮಾನ ವಿಜ್ಞಾನದಲ್ಲಿ ಪ್ರಗತಿಯನ್ನು ಉತ್ತೇಜಿಸುತ್ತೆ. ಅದೇ ಕಾರಣಕ್ಕೆ ಭಾರತಕ್ಕೆ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ನ ಅವಶ್ಯಕತೆ ಇತ್ತು, ಅದು ಸಿಕ್ಕಿದೆ. ಬಹಳಷ್ಟು ವೈಪರೀತ್ಯ ಹವಾಮಾನ ಇರುವಂಥ ಪ್ರದೇಶ ಭಾರತದಲ್ಲಿರೋದು. ಬರ, ಪ್ರವಾಹ ಪರಿಸ್ಥಿತಿ ಯಾವಾಗ ವಕ್ಕರಿಸುತ್ತೆ ಅಂತ ಹೇಳೋದೇ ಕಷ್ಟ. ರೈತರು ಎಚ್ಚೆತ್ತುಕೊಳ್ಳೋ ಅಷ್ಟರಲ್ಲಿ ಬೆಳೆಗಳು ಹಾಳಾಗಿ ಹೋಗ್ಬಿಡ್ತವೆ. ಕಳೆದ 3-4 ವರ್ಷಗಳಿಂದ ಭಾರತದಲ್ಲಿ ಸಾಕಷ್ಟು ಬೆಳೆಗಳು ಬರ ಮತ್ತು ಪ್ರವಾಹಕ್ಕೆ ಬಲಿಯಾಗಿದೆ. ಅದೆಲ್ಲದಕ್ಕೂ ತೆರೆ ಎಳೆಯೋದಕ್ಕೆ ಈ ಫೋರ್ಕಾಸ್ಟ್ ಸಿಸ್ಟಮ್ ಬಹಳ ಉತ್ತಮ ಸಹಕಾರಿ. ಒಟ್ಟಿನಲ್ಲಿ ಭಾರತ್ ಫೋರ್ಕಾಸ್ಟ್ ಸಿಸ್ಟಮ್ ಭಾರತದ ಮಟ್ಟಿಗೆ ಗೇಮ್ ಚೇಂಜರ್. ವಿಶ್ವದ ಅತ್ಯುನ್ನತ ರೆಸಲ್ಯೂಷನ್ ಮುನ್ಸೂಚನೆ, ವೇಗವಾದ ಲೆಕ್ಕಾಚಾರ, ವಿಶಾಲವಾದ ದತ್ತಾಂಶ ಹಲವು ಅನುಕೂಲ ಮಾಡಿಕೊಡ್ತಾ ಇದೆ. ವಿಪತ್ತು ನಿರ್ವಹಣೆ, ಕೃಷಿ, ನೀರು ನಿರ್ವಹಣೆ, ಸಾರ್ವಜನಿಕ ಸುರಕ್ಷತೆಗೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಇದು ಬಹಳ ದೊಡ್ಡ ಅನುಕೂಲವನ್ನು ಬರುವ ದಿನಗಳಲ್ಲಿ ಮಾಡಿಕೊಡೋದ್ರಲ್ಲಿ ಯಾವುದೇ ಸಂಶಯ ಬೇಡ. ನಮಸ್ಕಾರ.